ಎಲ್ಲ ಕರ್ನಾಟಕ ಜನತೆಗೆ ತಿಳಿಸುವುದೇನೆಂದರೆ, ಮೊದಲಿಗೆ ನಾನೊಂದು ಸಂಘ ಕಟ್ಟಬೇಕು ಅಂತೇಳಿ ಅಂತ ಸೇರ್ಪಡೆ ಆದ್ವಿ. 10 ಜನ ಗುಂಪು ಕಟ್ಕೊಂಡು ಸಂಘ ಮಾಡ್ಬೇಕಂತೇಳಿ ತೀರ್ಮಾನ ಮಾಡಿ ಮೊದಲಿಗೆ ಧರ್ಮಸ್ಥಳ ಸಂಘ ಅಂತೇಳಿ ಬಂತು. ನಾನು ಸಂಘ ಕಟ್ಕೊಂಡ ನಂತರ ನಾವು ಉಳಿತಾಯ ಕಟ್ಕೊಂತ ಹೋದ್ವಿ. ಕಟ್ತಾ ಹೋದಾಗ ನನಗೆ ಒಂದು ಮಗಳ ಸಮಸ್ಯೆ ಬಂತು. ಮಗಳ ಸಮಸ್ಯೆ ಬಂದಿಂದಾಗಿ ಮೊದಲಿಗೆ ಫಸ್ಟ್ಗೆ ನಮ್ಗೆ ಅಮೌಂಟ್ ಕೊಟ್ಟಿದ್ದ ಅಂತೇಳಿ ಅಂದ್ರೆ 20,000 ಕೊಟ್ರು, ಅದನ್ನ ಕಟ್ಟಿದೆ. ನಂತರ 50,000 ಕೊಟ್ರು, ಅದನ್ನು ಕಟ್ಟಿದೆ. ನಂತರ ನನಗೆ ಅರ್ಜೆಂಟ್ ನನ್ನ ಮಗಳು ಸಾಲಿದ್ ಇದಕ್ಕೆ ಅಂತೇಳಿ ಒಂದು 1 ಲಕ್ಷ ರೂಪಾಯಿದ್ದು ನನಗೆ ಅಮೌಂಟ್ ಬೇಕಾತು. 1 ಲಕ್ಷ ರೂಪಾಯಿ ಅಮೌಂಟ್ ಬೇಕು ಅಂತೇಳಿ ಅಂದಾಗ ಅವರೆಲ್ಲ ಏನಂದ್ರು ಅಂತೇಳಿ ಅಂದ್ರೆ, ಇಲ್ಲ ನೀನು ಫಸ್ಟ್ಗೆನ ಅವಾಗ LIC ಅಂತೇಳಿ ಇವಾಗ ಬಂತು, ಅವಾಗ ಫಸ್ಟ್ಗೆ 10,000 ರೂಪಾಯಿ ನೀ ಡೆಪಾಸಿಟ್ ಇಡಬೇಕು, ನಂತರ ಕೊಡ್ತೇನೆ ಅಂತೇಳಿ ನಮಗೆ ಹೇಳಿದ್ರು. 10,000 ರೂಪಾಯಿ ಡೆಪಾಸಿಟ್ ಇಟ್ಟೆ. 10,000 ರೂಪಾಯಿ ಡೆಪಾಸಿಟ್ ಇಟ್ಟಿಂದಾಗಿ ನಂತರ ಇವರು SP ಅಂತೇಳಿ ಅಂತಾರ. SP ಯಾರಿಗಂತಾರ ಅನ್ನುವಂಥದ್ದೇ ಮೊದ್ಲೇ ಗೊತ್ತಿಲ್ಲ. ಆ ನಂತರ ನನಗ ಅರ್ಜೆಂಟ್ ಮತ್ತೆ 3 ಲಕ್ಷ ರೂಪಾಯಿ ಬೇಕಾತು ಮಕ್ಕಳ ಶಿಕ್ಷಣಕ್ಕೆ. ಆ 3 ಲಕ್ಷ ರೂಪಾಯಿ ಬೇಕು ಅಂತೇಳಿ ಅಂದಾಗ ಇವ್ರು ಏನಂದ್ರು ಅಂತೇಳಿ ಅಂದ್ರ, ಇಲ್ಲ ನೀವು 10 ಜನ ಸೇರಿ ನನಗ ತಂದು ಕೊಟ್ಟಬೇಕು, ಆ ನಂತರ ಬ್ಯಾಂಕ್ನಾಗ್ಲಿಂತ ಬರ್ತೈತಿ ಅಮೌಂಟ್ ಅಂತೇಳಿ ಅಂದ್ರ. ಬ್ಯಾಂಕ್ನಾಗ್ಲಿಂತ ನಾವು ಅಮೌಂಟ್ ತಗೊಂಡು ಬಂದಿಂದಾಗಿ ಬ್ಯಾಂಕ್ನವ್ರು ಬಂದು ನಮ್ಮನ್ನ ಕೇಳ್ಬೇಕು, ಇವ್ರು SP-ಗಳು ಅಂತೇಳಿ ಯಾಕ್ರಿ ಮನೆಗೆ ಕಳಿಸ್ತಾರ ವಾರ? ಯಾಕಂತೇಳಿ ಅಂದ್ರ ವಾರ ನಮಗ್ ಕಟ್ಟೋದಾಗೋದಿಲ್ಲ. ವಾರ ಕಟ್ಟೋದು ಅಂತೇಳಿ ಅಂದ್ರ ವಾರ ನಮ್ಗೆ ಒಂದಿನ ಕೆಲಸ ಇರ್ತೈತಿ, ಒಂದಿನ ಕೆಲಸ ಇರಲ್ಲ. ನಂತರ ಆಮೇಲೆ ಸಂಘಿಗೆ ಒಂದು ನಿರಂತರ ಬುಕ್ ಅಂತೇಳಿ ಕೊಡ್ತಿದ್ರು. ನಿರಂತರ ಬುಕ್ ಒಂದು ಕೊಡೋರು ಇವಾಗ 5-10 ಕೊಡ್ತಾರ. ಒಂದು ಸಂಘಿಗೆ 5-10 ಕೊಟ್ರ 100 ರೂಪಾಯಿಗೊಂದು ನಿರಂತರ ಬುಕ್. 100 ರೂಪಾಯಿಗೊಂದು ನಿರಂತರ ಬುಕ್ ಅಂತೇಳಿ ಅಂದ್ರ 10 ಮಂದಿಗೆ 1,000 ರೂಪಾಯಿ ಆಯ್ತು. ಆ 1,000 ರೂಪಾಯಿ ಬುಕ್ ತಗೊಂಡು ಒಂದು ದಿನ ಇವಾಗ ಸಂಘ ಮಾಡಿದಾಗ ವಾರ ಸಭೆ ಕುಡಿಸಿದಾಗ ನಮ್ಗೇನು ತಿಳಿಸಿ ಹೇಳೋದಿಲ್ಲ, ಏನು ಕೇಳೋದಿಲ್ರಿ. ಆ ನಿರಂತರ ಬುಕ್ ಯಾರ್ರಿ ಓದ್ತಾರ? ಮಕ್ಳು ಎಲ್ಲಾರು ಕಲ್ತಾರ, ಮಕ್ಳಿಗೆ ಒಂದೊಂದು ಅಂತೇಳಿ ನಿರಂತರ ಬುಕ್ ಕೊಡ್ತಾರ. ಇವ್ರು ಎದಕ್ರಿ ಬೇಕು ನಮಗ? ಒಲಿ ಅಂತೇಳಿ ಬಂತು. 2,600 ರೂಪಾಯಿ ಒಲಿ ತಗೊಂಡ್ರ ಸಾಲ ಕೊಡ್ತೇವಿ, ಇಲ್ಲಿಕಂದ್ರ ಸಂಘನಾಗ್ಲಿಂತ ಕಿತ್ಕೋರಿ ಅಂತೇಳಿ ಅಂದ್ರ ಒಲಿ ಎದಕ್ ಬೇಕ್ರಿ ನಮಗ? ಯಾಕ ನಾವು ಕಟ್ಗಿ ತಂಬಂದ ನಾವು ಹಳ್ಳಿ ಒಳಗಿರೋರು ಕಟ್ಗಿ ಮೇಲೆ ಮಾಡ್ತೇವಿ. ಗ್ಯಾಸ್ ಬಂದವ್ ಈಗ. ಆ ಒಲಿ ಅನ್ನುವಂಥದ್ದು ನಮ್ಗೆ ಎದಕ್ಕೆ ಇವ್ರು ನೆಡ್ರಾಕ್ ತಂಬಂದ ಅದನ್ನ ಮಾಡಿದ್ರಿ? ಗುಡ್ಸಲ್ದಾಗ ಇದ್ದವ್ರಿಗೇನು ಬಿಟ್ಟಿಲ್ಲ. 2,600 ರೂಪಾಯಿ ಕಟ್ಟಿಸ್ಕೊಂಡು ನಮ್ಗ ಒಲಿ ಕೊಟ್ಟು ಹೋದ್ರು. ಮತ್ತ ನೆಕ್ಸ್ಟ್ ನಮಗ ನೆವಣಕ್ಕಿ ತಗೋಬೇಕು. ನೆವಣಕ್ಕಿ ತಗೊಂಡ್ರ ನಿಮ್ಮನ್ನ ಸಂಘನಾಗ ಇಟ್ಕೊಂತೇವಿ, ಇಲ್ಲಿಕಂತೇಳಿ ಅಂದ್ರೆ ಇಲ್ಲ, ಸಾಲ ಕೊಡೋದಿಲ್ಲ, ಇಲ್ಲಿಕಂದ್ರ ಸಂಘನಾಗ ತಕೋರಿ ಅಂತೇಳಿ ನಮ್ಗೆ ಎದರ್ಕೆ ಹಾಕಿದ್ರು. ನೆವಣಕ್ಕಿ ಯಾರಿಗ್ ಬೇಕ್ರಿ? ನೆವಣಕ್ಕಿಲಿಂತ ನಮ್ಗೇನು ಮೊದ್ಲಕ ನಿಮ್ಗೆ ಸಂಘ ಕಟ್ಕೋಬೇಕಂತೇಳಿ ಅಂದ್ರೆ ಇವನ್ನೆಲ್ಲ ರೂಲ್ಸ್ ಹೇಳಿದ್ರೆ ನಮಗ. ನಂತರ LIC ಕಟ್ಕೋರ್ತೇವಿ ಅಂತೇಳಿ ಅಂದ್ರು. LIC ಬೇಕಂತೇಳಿ ನಾವು ಉಳಿತಾಯ ಕಟ್ಟಿದ್ವಿ, ನೆವಣಕ್ಕಿ ಬೇಕಂತೇಳಿ ಉಳಿತಾಯ ಕಟ್ಟಿದ್ವಿ, ನಿರಂತರ ಬುಕ್ ಬೇಕಂತೇಳಿ ನಾವು ಸಂಘ ಕಟ್ಕೊಂಡಿವ್ಯಾ, ಒಲಿ ಬೇಕಂತೇಳಿ ನಾವು ಸಂಘ ಕಟ್ಕೊಂಡ್ವಿ. ನಮ್ಗೆ ಇವೆಲ್ಲ ಎದಕ್ಕೆ ಉಪಯೋಗ ಅದಾವ್ರಿ? ನಮಗ 100 ರೂಪಾಯಿ 10 ರೂಪಾಯಿ ವಾರ ಕಟ್ಟೋದ ಕ್ಯಾಪಿಸಿಟಿ ನಮಗಿಲ್ಲ. ಅಂತದ್ರೊಳಗ ಇವ್ರು ಅದು ಬೇಕು ಇದು ಬೇಕು ಅಂತೇಳಿ ನಮಗೆ ಬೆದರಿಕೆ ಹಾಕಿ ಜನರಿಗೆಲ್ಲಾನು ಇವನ್ನೆಲ್ಲ ಮೋಸ ಮಾಡಾಕುಂತಾರಲ್ಲ. ಯಾಕ್ರಿ ನಮ್ಮನ್ನ ಯಾರು ಕೇಳೋದಿಲ್ವಾ ನೀವು? ನಂತರ ಇವರು ಫಸ್ಟ್ಗೆ SP ಅಂತೇಳಿ ಯಾರು ಅನ್ನೋದ ಗೊತ್ತಿಲ್ಲ. ನಾವು ಕೆಲಸ ಮಾಡ್ತೇವಿ. ಕೆಲಸ ಮಾಡಿದರೆ ಸುತ್ತ ಹಳ್ಳಿಯವ್ರನ್ನ ಕರ್ಕೊಂಡು ಬಂದ SP-ಗಳ್ನ ಎಲ್ಲಾರನ್ನು ಕೂಡಿಸಿಕೊಂಡು ನಮಗೆ ಎದರಿಕೆ ಹಾಕ್ತಾರ. ಒಳ್ಳೆ ಮ್ಯಾಗಲ ಅಧಿಕಾರಿಗಳು ಬಂದು ನಮ್ಮನ್ನ ಕೇಳಿದ್ರು. 4-5 ಜನ ಕರ್ಕೊಂಡು ಬಂದ ನಮ್ಮನ್ನ ಬೆದರಿಕೆ ಹಾಕ್ತಾರ. ನಾನು ಅವಾಗ 2008 ನಾ ಸಂಘ ಕಟ್ಕೊಂಡು ಬಂದೇನಿ. 2008 8 ಲಕ್ಷ ರೂಪಾಯಿ ತಗೊಂಡೇನಿ. 8 ಲಕ್ಷ ರೂಪಾಯಿ ಕಟ್ಟದಕ್ಕಿ 30,000 ರೂಪಾಯಿ ನನಗೆ ಕಟ್ಟದಾಗಲ್ಲ. 30,000 ರೂಪಾಯಿಗ 9,000 ರೂಪಾಯಿ ಬಡ್ಡಿ ಮಾಡ್ಯಾರ್ರಿ. ಹೆಂಗ್ ಬಡ್ಡಿ ಆತರಿ ಇದು? ಒಳ್ಳೆ LIC ಕಟ್ಟಿಸ್ಕೊಂಡ್ರ. LIC ಒಂದೊಂದು ರಸೀಟಿ ಇಲ್ಲ ಯಾರಿಗೇನು. ಇಷ್ಟೆಲ್ಲ ಸಂಘ ಕಟ್ಕೊಂಡಾರಲ್ಲ, ಒಬ್ಬರದೂನು ಒಂದು ರಸೀಟಿ ಇಲ್ಲ. ಯಾರನ್ನ ಕೇಳನ್ರಿ? ಕೇಳ್ಬೇಕು ಅಂತೇಳಿ ಅಂದ್ರ ಇವ್ರನ್ನ SP-ಗಳ್ನ ಕೇಳ್ಬೇಕಂತೇಳಿ ಅಂದ್ರ ವಾರದಾಗಲಿ 2 ತಿಂಗಳದಾಗಲಿ ಚೇಂಜ್ ಆಗ್ತಾರ. ಯಾರನ್ರಿ ನಾವು ಕೇಳ್ಬೇಕು? ಈಗ 2008 ಅಂತ ಕಟ್ಕೊಂತ ಬಂದಿದ್ವು. ನಮ್ಮ ರಸೀಟಿ ಎಲ್ಲಿದಾವು? ಇವನ್ನೆಲ್ಲ ನಾವು ಏನು ಕೇಳಿಲ್ಲ. ಇಲ್ಲಿವರೆಗಿನ ನಾವು ಬಡ್ಡಿ ಕಟ್ಟಿರೋದು ಎಷ್ಟು ಗೊತ್ತಾರಿ? ನಾನು ಇವತ್ತು ಏನಿಲ್ಲ ಅಂತೇಳಿ ಅಂದ್ರೆ ಒಂದು 30-40 ರೂಪಾಯಿ ಬಡ್ಡಿ ಕಟ್ಕೊಂಡಾರ್ರಿ. ಒಳ್ಳೆ 6 ತಿಂಗಳಿಗೊಮ್ಮೆ ಇನ್ಸೂರೆನ್ಸ್ ಅಂತೇಳಿ ಮಾಡ್ಕೊಂತಾರ. ಇನ್ಸೂರೆನ್ಸ್ ನಮಗೆ ಅದಕ್ಕೆ ಬೇಕಾಗಿತ್ರಿ? ಮೊದ್ಲಾಕ ಸಂಘ ಕಟ್ಕೋಬೇಕಂತೇಳಿ ಅಂದ್ರೆ ಗೊತ್ತಾಗ್ಲಿಲ್ಲ ನಿಮಗ. ನಮಗ್ ಮೊದ್ಲಾಕ ತಿಳಿಸ್ಬೇಕಾಗಿತ್ರಿ. ಇನ್ಸೂರೆನ್ಸ್ ಮಾಡ್ಕೊಂತೇವಿ, ನಾವ್ LIC ಕಟ್ಕೊಂತೇವಿ, ಒಳ್ಳೆ ನಾವು ನೆವಣಕ್ಕಿ ಮಾಡ್ತೇವಿ, ನಾವು ಒಲಿ ಕಟ್ಕೊಂತೇವಿ, ನಿರಂತರ ಬುಕ್ ಕೊಡ್ತೇವಿ, ಒಳ್ಳೆ SHB ಕಾರ್ಡ್ ಮಾಡ್ತೇವಿ ಅಂತೇಳಿ ಒಬ್ರಾದ್ರೆ SP-ಗಳು ಹೇಳಿರ, ಮ್ಯಾಗಲ ಅಧಿಕಾರಿಗಳು ಸಭೆ ಮಾಡಿ ಹೇಳಿರ. ನೀವು ಯಾರಿಗೆ ಹೇಳಿರಿ ಹೇಳ್ರಿ? ಇದನ್ನೆಲ್ಲಾನು ಪ್ರತಿಯೊಬ್ಬರು ಮನೆಯೊಳಗನ ಸಂಘ ಕಟ್ಕೊಂಡಾರ, ಅಕ್ಕ ತಂಗಿಯರದಾರ, ಅಣ್ಣ ತಮ್ಮರದಾರ. ಪ್ರತಿಯೊಬ್ಬರನ್ನು ಈ ಸ್ಮಾರ್ಟ್ ಫೋನ್ ಇದ್ದವ್ರಿಗೆ ಪ್ರತಿಯೊಬ್ಬರಿಗಿನ ನಾ ತಿಳಿಸುವುದೇನಂತೇಳಿ ಅಂದ್ರ, ಧರ್ಮಸ್ಥಳ ಸಂಘ ಅಂತೇಳಿ ಎಲ್ಲಾರು ಪ್ರತಿಯೊಬ್ಬರಿಗೇನೋ ಮೋಸ ಮಾಡ್ತಾರ. ಈ ಮೋಸಕ್ಕೆ ಯಾರು ಈಡಾಗಬೇಡ್ರಿ ಅಂತೇಳಿ ದಯವಿಟ್ಟು ನಿಮಗೆ ಕೈ ಮುಗಿದು ಹೇಳ್ತೇನೆ. ಪ್ರತಿಯೊಬ್ಬರಿಗಿನ ಶೇರ್ ಮಾಡಿ, ಕಮೆಂಟ್ ಮಾಡಿ.